Good morning, students. Today we are going to discuss fertilization. Fertilization is nothing but fusion of male and female gametes to form a zygote, isn't it? Fusion of male and female gametes to form a zygote is called fertilization. Before going to discuss fertilization, this is necessary to understand where sperm synthesis, where egg synthesis occurs, isn't it? So we discuss first male reproductive system. See here, this is the male reproductive system. Can you see here? This is the male reproductive system. In the male reproductive system, accessory glands and accessory ducts are very important. First, there are two scrotal sacs are present. See here, what I write in blue color, this is the tunica albuginea. Outermost covering of scrotal sac is called as tunica albuginea. Tunica albuginea. Inside that, we have 250 compartment of testicular lobules. Testicular lobules ಎಷ್ಟಿರ್ತವೆ 250 ಕಂಪಾರ್ಟ್ಮೆಂಟ್ಸ್ ಇರ್ತವೆ. ಯಾವುದು ಕಂಪಾರ್ಟ್ಮೆಂಟ್ಸ್ ಅಂತಂದರೆ ನಾನೇನಿಲ್ಲಿ ರೆಡ್ ಕಲರಲ್ಲಿ ಬರೆದಿದ್ದೀನಲ್ಲ ಅದೇ 250 ಕಂಪಾರ್ಟ್ಮೆಂಟ್ಸ್ ಆಫ್ ಟೆಸ್ಟಿಕ್ಯುಲರ್ ಲೋಬಲ್ಸ್ ಅಂತ ಕರೀತಾರೆ. ಅದ್ರ ಒಳಗೆ ನಾನೇನು ಬ್ಲ್ಯಾಕ್ ಕಲರಲ್ಲಿ ಬರೆದಿದ್ದೀನಲ್ಲ ಒಂದು ಟೆಸ್ಟಿಕ್ಯುಲರ್ ಲೋಬಲ್ಸಲ್ಲಿ 4 ಸೆಮಿನಿಫೆರಸ್ ಟ್ಯೂಬಲ್ಸ್ ಇರ್ತವೆ. 4 ಸೆಮಿನಿಫೆರಸ್ ಟ್ಯೂಬಲ್ಸ್ ಇರ್ತವೆ. ಆ ಸೆಮಿನಿಫೆರಸ್ ಟ್ಯೂಬಲ್ಸ್ ಒಳಗಡೆ ಪ್ರೈಮರಿ ಸ್ಪರ್ಮೋಟೋಸೈಟ್ಸ್, ಸೆಕೆಂಡರಿ ಸ್ಪರ್ಮೋಟೋಸೈಟ್ಸ್, ಆಮೇಲೆ ಇರ್ತವೆ ಗ್ರೋವಿಂಗ್ ಸ್ಪರ್ಮ್ಯಾಟಿಡ್ ಫಾರ್ಮೇಷನ್ ಆಗುತ್ತೆ. ಗ್ರೋವಿಂಗ್ ಸ್ಪರ್ಮಿಗೆ ಸ್ಪರ್ಮ್ಯಾಟಿಡ್ ಅಂತ ಕರೀತಾರೆ. ಆ ಸ್ಪರ್ಮ್ಯಾಟಿಡ್ಡು ಅಗೇನ್ ಸ್ಪರ್ಮ್ ಆಗಿ ಕನ್ವರ್ಟ್ ಆಗುತ್ತೆ, ಮೋಟೈಲ್ ಸ್ಪರ್ಮ್ ಆಗಿ ಕನ್ವರ್ಟ್ ಆಗುತ್ತೆ. ಇದೇನು ಸೆಮಿನಿಫೆರಸ್ ಟ್ಯೂಬಲ್ಸ್ ಒಳಗಡೆ ಸ್ಪರ್ಮ್ ಪ್ರೊಡಕ್ಷನ್ ಯಾವ ಥರ ಆಗುತ್ತೆ ಅಂದರೆ ಈ ಥರ ಆಗುತ್ತೆ. ನೆಕ್ಸ್ಟು ಇವು ಎಷ್ಟು ಟೆಸ್ಟಿಕ್ಯುಲರ್ ಲೋಬಲ್ಸ್ ಇದ್ದಾವಲ್ಲ, ಇಟ್ಸ್ ಲೀಡ್ಸ್ ಟು ರಿಟೆಡ್ ಟೆಸ್ಟಿಸ್. ಸ್ಪರ್ಮ್ ಸಿಂಥಸಿಸ್ ಅಂತೂ ಸೆಮಿನಿಫೆರಸ್ ಟ್ಯೂಬಲ್ಸ್ ಒಳಗಡೆ ಆಗಿದೆ, ಅವು ರಿಲೀಸ್ ಆಗ್ತವೆ ರಿಟೆಡ್ ಟೆಸ್ಟಿಸಿಗೆ. ರಿಟೆಡ್ ಟೆಸ್ಟಿಸಿಂದ ಎಲ್ಲಿ ಬರ್ತವೆ? ಎಪಿಡಿಡಮಿಸಿಗೆ ಬರ್ತವೆ. ಎಪಿಡಿಡಮಿಸಲ್ಲಿ ಸ್ಪರ್ಮ್ ಸ್ಟೋರೇಜ್ ಆಗುತ್ತೆ. ಹೌದಾ? ಯಾವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಅವಾಗೇನಾಗುತ್ತೆ, ಎಪಿಡಿಡಮಿಸಲ್ಲಿ ಸ್ಟೋರ್ ಆಗಿರೋವಂಥ ಸ್ಪರ್ಮ್ಸು ವ್ಯಾಸ ಡಿಫ್ರೆನ್ಷಿಯಾ ಹೋಗುತ್ತೆ. ವ್ಯಾಸ ಡಿಫ್ರೆನ್ಷಿಯಾದಿಂದ ಎಲ್ಲಿ ಬರುತ್ತೆ ಅಂತಂದರೆ ನೋಡಿ ಇಲ್ಲಿ ಆಮೇಲೆ 3 ಗ್ಲ್ಯಾಂಡ್ಸ್ ಬರ್ತವೆ. ಸೆಮಿನಲ್ ವೆಸಿಕಲ್ ಒಂದು, ನೆಕ್ಸ್ಟು ಪ್ರೊಸ್ಟೇಟ್ ಗ್ಲ್ಯಾಂಡ್ ಒಂದು, ಬಲ್ಬೋಯುರಿಥ್ರಲ್ ಗ್ಲ್ಯಾಂಡ್. ಸೆಮಿನಲ್ ವೆಸಿಕಲ್ ನಮಗೆ ಗೊತ್ತು 70% ಆಫ್ ಸೆಮಿನಲ್ ಪ್ಲಾಸ್ಮಾನ ಫಾರ್ಮೇಷನ್ ಮಾಡುತ್ತೆ. ಆಮೇಲೆ ಫ್ರುಕ್ಟೋಸ್ನ ರಿಲೀಸ್ ಮಾಡೋದ್ರಿಂದ ಫ್ರುಕ್ಟೋಸ್ ಈಸ್ ಮೇನ್ಲಿ ಮೆಂಟ್ ಫಾರ್ ಎನರ್ಜಿ ಪ್ರೊಡಕ್ಷನ್ ಆಗಬೇಕು ಅಂತಂದರೆ ನಮಗೆ ಫ್ರುಕ್ಟೋಸ್ ಬೇಕು. ಎಲ್ಲಿ ಯಾವ್ದು ಫಾರ್ಮೇಷನ್ ಮಾಡುತ್ತೆ? ಸೆಮಿನಲ್ ವೆಸಿಕಲ್ form a 70% of seminal plasma, and fructose is mainly meant for it give energy to a developing sperm. Next ಏನಾಗುತ್ತೆ? ಪ್ರೊಸ್ಟೇಟ್ ಗ್ಲ್ಯಾಂಡ್, ಕ್ಯಾಲ್ಶಿಯಂ ಜಾಸ್ತಿ ಸ್ಪರ್ಮಿಗೆ ಪ್ರೊಡ್ಯೂಸ್ ಮಾಡೋದೇ ಪ್ರೊಸ್ಟೇಟ್ ಗ್ಲ್ಯಾಂಡ್. ನೆಕ್ಸ್ಟ್ ಬಲ್ಬೋಯುರಿಥ್ರಲ್ ಗ್ಲ್ಯಾಂಡ್, ಪೆನಿಸ್ ಲೂಬ್ರಿಕೇಷನ್ಗೆ ಹೆಲ್ಪ್ ಮಾಡುತ್ತೆ. ಯಾವಾಗ ಸ್ಪರ್ಮ್ಸ್ ಎಪಿಡಿಡಮಿಸಿಂದ ವ್ಯಾಸ ಡಿಫ್ರೆನ್ಷಿಯಾಗಿ ಬಂದು ವ್ಯಾಸ ಡಿಫ್ರೆನ್ಷಿಯಾದಿಂದ ಸೆಮಿನಲ್ ವೆಸಿಕಲಿಗೆ ಬಂದಾಗ ಸೆಮಿನಲ್ ಪ್ಲಾಸ್ಮಾ ಮಿಸ್ ಆಗುತ್ತೆ, ಕ್ಯಾಲ್ಶಿಯಂ ಮಿಕ್ಸ್ ಆಗುತ್ತೆ, ಫ್ರುಕ್ಟೋಸ್ ಮಿಕ್ಸ್ ಆಗುತ್ತೆ, ಸ್ಪರ್ಮಿಗೆ ಈಸಿ ಮೊಟಿಲಿಟಿನ ಕೊಡ್ತವೆ. ನೆಕ್ಸ್ಟ್ ಏನಾಯಿತು? ಕಾಮನ್ ಪ್ಯಾಸೇಜ್ ಯಾವುದು? ಯೂರಿನ್ಗೆ ಮತ್ತು ಸ್ಪರ್ಮ್ ಎರಡಕ್ಕೂ ಕಾಮನ್ ಪ್ಯಾಸೇಜ್ ಯಾವುದಿದೆ? ಯೂರೆಥ್ರಾ ಇದೆ. ಆ್ಯಸ್ ಯೂಶ್ವಲ್ ಯೂರೆಥ್ರಾ ಏನಾಯಿತು? ಯೂರೆಥ್ರಾದಿಂದ ಸ್ಪರ್ಮ್ಸು ಎಜಾಕುಲೇಟ್ ಆಗ್ತವೆ. ಅದನ್ನು ನಾನಿಲ್ಲಿ ರೆಡ್ ಕಲರಲ್ಲಿ ತೋರಿಸಿದ್ದೀನಿ. ಈಗ ಎಜಾಕುಲೇಟ್ ಆಯಿತು. ಇದಕ್ಕೇನಂತ ಕರಿತೀವಿ? ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಕರಿತೀವಿ. ಎಲ್ಲಿ ಸ್ಪರ್ಮ್ ಪ್ರೊಡ್ಯೂಸ್ ಆಗ್ತವೆ, ಯಾವ ಪ್ಯಾಸೇಜಿಂದ ಹೋಗ್ತವೆ, ಹೆಂಗೆ ಎಜಾಗುಲೇಟ್ ಆಗ್ತವೆ, ಇದೇ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಲೆಟ್ಸ್ ಕಮ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ನೋಡಿ, ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಥ್ರೂ ಫೀಮೇಲ್ ಜೆನಿಟಲ್ ಟ್ರ್ಯಾಕ್ ಸ್ಪರ್ಮ್ಸ್ ಮೂವ್ ಆಗ್ತಿದ್ದಾವೆ. ಸ್ಪರ್ಮ್ಸು ಮೂವ್ ಆಗ್ತಿರ್ಬೇಕಾದ್ರೆ ಎಗ್ಗು ಆ್ಯಂಪುಲಾ ಪೊಸಿಷನಲ್ಲಿ ಕಾಯ್ತಿರುತ್ತೆ. ಎಗ್ ಆ್ಯಂಪುಲಾದಲ್ಲೇ ಇದೆ ಅಂತ ಸ್ಪರ್ಮಿಗೆ ಹೆಂಗೆ ಗೊತ್ತಾಗಬೇಕು? ಅದಕ್ಕೇನು ಮಾಡುತ್ತೆ? ಸ್ಪರ್ಮು ಕೀಮೋ ರೆಸಿಪ್ಟರ್ನ ರಿಲೀಸ್ ಮಾಡುತ್ತೆ. ಸ್ಪರ್ಮ್ ರಿಲೀಸಸ್ ಆ್ಯಂಟಿ ಫರ್ಟಿಲೈಸಿನ್. ಸ್ಪರ್ಮ್ ಏನು ರಿಲೀಸ್ ಮಾಡುತ್ತೆ? ಆ್ಯಂಟಿ ಫರ್ಟಿಲೈಸಿನ್ನ ರಿಲೀಸ್ ಮಾಡುತ್ತೆ. ಆ ಆ್ಯಂಟಿ ಫರ್ಟಿಲೈಸಿನ್ ರಿಲೀಸ್ ಮಾಡೋದಕ್ಕೆ
ಎಗ್ ಏನು ರಿಲೀಸ್ ಮಾಡುತ್ತೆ? ಫರ್ಟಿಲೈಸಿಂಗ್ನ ರಿಲೀಸ್ ಮಾಡುತ್ತೆ. ಎಗ್ ರಿಲೀಸಸ್ ಅ ಕೆಮಿಕಲ್ ಫರ್ಟಿಲೈಸಿನ್. ಆ್ಯಂಟಿ ಫರ್ಟಿಲೈಸಿನ್ ರಿಯಾಕ್ಷನ್ ಆಗೋದ್ರಿಂದನೇ ಏನಾಗೋದು? ಫ್ಯೂಷನ್ ಆಗೋದು. ಹೌದಾ? ಸ್ಪರ್ಮ್ ಎಗ್ ಫ್ಯೂಷನ್ ಆಗಿ ಜೈಗೋಟ್ ಫಾರ್ಮೇಷನ್ ಆಗೋದು. ಇಸ್ ದಿಸ್ ಕ್ಲಿಯರ್? ಆಮೇಲೆ ಒಂದು ಎಗ್ ಈ ಕಡೆ ಬರಬೇಕು ಅಂತಂದರೆ ಏನಾಗಬೇಕು? ಫಸ್ಟು ಪ್ರೈಮರಿ ಫಾಲಿಕಲ್ ಇದ್ದಿದ್ದು ಸೆಕೆಂಡರಿ ಫಾಲಿಕಲ್, ಟರ್ಷರಿ ಫಾಲಿಕಲ್, ಗ್ರಾಫಿಯಮ್ ಫಾಲಿಕಲಲ್ಲಿ ಓವುಲೇಷನ್ ಆಗಿಬಿಟ್ಟು ರಿಮೈನಿಂಗ್ ಸೆಲ್ಸ್ ಇರ್ತವೆ, ಗ್ರಾನುಲೋಸಾ ಸೆಲ್ಸ್ ಇರೋದು ಕಾರ್ಪಸ್ ಲೂಟಿಯಮ್ ಅಂತ ಕರಿತೀವಿ. ಅದು ಯೆಲ್ಲೋ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಕರೀತಾರೆ. ಆಮೇಲೆ ಏನಾಗುತ್ತೆ? ಕಾರ್ಪಸ್ ಲೂಟಿಯಮ್ ರಿಲೀಸಸ್ ಪ್ರೊಜೆಸ್ಟರಾನ್, ಇಟ್ ಹೆಲ್ಪ್ಫುಲ್ ಫಾರ್ ಥಿಕ್ನಿಂಗ್ ಆಫ್ ಎಂಡೋಮೆಟ್ರಿಯಮ್ ವಾಲ್. ಆವಾಗ ಏನಾಗುತ್ತೆ? ಓವುಲೇಟ್ ಆಗಿರುವಂಥ ಎಗ್ಗು ಆ್ಯಂಪುಲಾ ಪೊಸಿಷನಿಗೆ ಹೋಗಿ ಕೂತ್ಕೊಳ್ಳುತ್ತೆ. ಆ್ಯಂಪುಲಾ ಇಸ್ಟಮಿಕ್ ಜಂಕ್ಷನ್, ಓವರಿಯಿಂದ ರಿಲೀಸ್ ಆಗಿರುವಂತಹ ಎಗ್ ಏನಾಗುತ್ತೆ ಅಂತಂದರೆ ನೆಕ್ಸ್ಟು ಆ್ಯಂಪುಲಾ ಪೊಸಿಷನಿಗೆ ಹೋಗುತ್ತೆ. ಆ್ಯಂಪುಲಾ ಪೊಸಿಷನಿಗೆ ಹೋದಾಗ ಎಗ್ ರಿಲೀಸಸ್ ಅ ಕೆಮಿಕಲ್ ಫರ್ಟಿಲೈಸಿನ್ ಕೆಮಿಕಲ್ಸ್ನ ರಿಲೀಸ್ ಮಾಡುತ್ತೆ. ಯಾವುದು? ಇದು ಎಗ್. ನೆಕ್ಸ್ಟ್ ಏನಾಗುತ್ತೆ? ಸ್ಪರ್ಮ್ ರಿಲೀಸಸ್ ಆ್ಯಂಟಿ ಫರ್ಟಿಲೈಸಿನ್ ರಿಯಾಕ್ಷನ್ ಇರೋದ್ರಿಂದ ಏನಾಗುತ್ತೆ? ಸ್ಪರ್ಮ್ ರೀಚಸ್ ಆ್ಯಂಪುಲಾ ಪೊಸಿಷನ್ ಆ್ಯಂಡ್ ದೆನ್ ಸ್ಟಾರ್ಟ್ ಫರ್ಟಿಲೈಸೇಷನ್. ಎಗ್ ಮತ್ತು ಸ್ಪರ್ಮ್ ಫ್ಯೂಷನಿಗೆ ಏನಂತ ಕರೀತಾರೆ? ಫರ್ಟಿಲೈಸೇಷನ್ ಆಗುತ್ತೆ. ಯಾವ ಪೋರ್ಷನ್ ಆಗುತ್ತೆ ಅಂತಂದರೆ ಆ್ಯಂಪುಲಾ ಇಸ್ಟಮಿಕ್ ಪೊಸಿಷನಲ್ಲಿ ಏನಾಗುತ್ತೆ? ಫರ್ಟಿಲೈಸೇಷನ್ ಆಗುತ್ತೆ. ಗೊತ್ತಾಯ್ತಾ? ದಿಸ್ ಈಸ್ ವಾಟ್ ದ ಓವರ್ವ್ಯೂ ಆಫ್ ಫರ್ಟಿಲೈಸೇಷನ್. ಈಗ ಫರ್ಟಿಲೈಸೇಷನ್ ಹೆಂಗಾಗುತ್ತೆ ಅದನ್ನು ನಾವೀಗ ಸ್ಟಡಿ ಮಾಡಬೇಕು. ಗೊತ್ತಾಯ್ತಾ? ನೆಕ್ಸ್ಟು ಫರ್ಟಿಲೈಸೇಷನ್ ಯಾವ ಥರ ಆಗುತ್ತೆ ಅನ್ನೋದನ್ನ ನೋಡೋಣ. ಫಸ್ಟ್ ಫರ್ಟಿಲೈಸೇಷನಲ್ಲಿ ಫಸ್ಟ್ ಪ್ರೋಸೆಸ್ ಬರೋದು ಆ್ಯಕ್ರೋಸೋಮಲ್ ರಿಯಾಕ್ಷನ್. ಫಸ್ಟ್ ಪ್ರೋಸೆಸ್ ಯಾವುದು? ಆ್ಯಕ್ರೋಸೋಮಲ್ ರಿಯಾಕ್ಷನ್. ನೋಡಿ, ಎಗ್ಗಲ್ಲಿ ಫಸ್ಟ್ ಔಟ್ರ್ಮೋಸ್ಟ್ ಲೇಯರ್ ಏನಿದೆ ಅದು ಜೆಲ್ಲಿಕೋಟ್ ಎಗ್ಗಿಗೆ ಯಾಕೆ ಬೇಕು? ಸ್ಪರ್ಮು ಔಟ್ರ್ಮೋಸ್ಟ್ ಜೆಲ್ಲಿಕೋಟಿಗೆ ಅಟ್ಯಾಚ್ ಆಗಬೇಕಲ್ಲ, ಅದಕ್ಕೋಸ್ಕರ ಏನು ಬೇಕು ಅಂತಂದರೆ ಜೆಲ್ಲಿಕೋಟ್ ಬೇಕು. ಈ ಜೆಲ್ಲಿಕೋಟ್ ಇಲ್ಲ ಅಂತಂದರೆ ಸ್ಪರ್ಮು ಏನಿರಲ್ಲ, ಎಗ್ಗಿಗೆ ಅಟ್ಯಾಚ್ ಆಗೋಕ್ಕಾಗೋದಿಲ್ಲ. ಅದು ಏನಿರುತ್ತೆ? ಮ್ಯೂಕಸಿ ಲೇಯರ್ ಟೈಪ್ ಇರುತ್ತೆ. ಅದರಿಂದ ಈಸಿ ಅಟ್ಯಾಚ್ಮೆಂಟ್ ಆಗುತ್ತೆ ಸ್ಪರ್ಮ್. ಗೊತ್ತಾಯ್ತಾ? ಅದಕ್ಕೆ ಜೆಲ್ಲಿಕೋಟ್ ಬೇಕು. ನೆಕ್ಸ್ಟು ಜೆಲ್ಲಿಕೋಟ್ ರಿಲೀಸಸ್ ಅ ಕೀಮೋ ಅಟ್ರಾಕ್ಟೆಂಟ್. ಆವಾಗಲೇ ಹೇಳಿದ್ನಲ್ಲ, ಫರ್ಟಿಲೈಸರ್ನ ರಿಲೀಸ್ ಮಾಡ್ತೈತಿ. ಸ್ಪರ್ಮ್ ಏನು ರಿಲೀಸ್ ಮಾಡ್ತೈತಿ? ಆ್ಯಂಟಿ ಫರ್ಟಿಲೈಸರ್ನ ರಿಲೀಸ್ ಮಾಡ್ತೈತಿ. ಅಪ್ಪರ್ ಮೋಸ್ಟಲ್ಲಿ ನಾವೇನಿರ್ತೀವಿ? ಆ್ಯಕ್ರೋಸೋಮ್ಸ್ ಇಸ್ ಮೇಡ್ ಅಪ್ ಆಫ್ ಗಾಲ್ಗಿ ಕಾಂಪ್ಲೆಕ್ಸ್. ಗೊತ್ತಾಯ್ತಾ? ಆ್ಯಕ್ರೋಸೋಮ್ಸ್ ಇರ್ತವೆ. ಅದು ಎದರಿಂದ ಮೇಡಪ್ ಆಗಿರ್ತೈತಿ ಅಂದರೆ ಗಾಲ್ಗಿ ಕಾಂಪ್ಲೆಕ್ಸಿಂದ ಮೇಡಪ್ ಆಗಿರ್ತೈತಿ. ಈಗ ನೋಡಿರಿ, ಔಟರ್ ಮೋಸ್ಟ್ ಜೆಲ್ಲಿಕೋಟ್ ಇದೆ. ಈಗ ಸ್ಪರ್ಮ್ ಕಮ್ ಕಾಂಟ್ಯಾಕ್ಟ್ ವಿತ್ ಅ ಎಗ್. ಸೆಕೆಂಡ್ ಸ್ಟೆಪ್ಪಲ್ಲಿ ನೋಡ್ತೀರಿ, ಸ್ಪರ್ಮ್ ಕಮ್ ಕಾಂಟ್ಯಾಕ್ಟ್ ವಿತ್ ಆ್ಯನ್ ಎಗ್. ಜೆಲ್ಲಿಕೋಟ್ ಲೇಯರ್ನ ಫೇಸ್ ಮಾಡಿದೆ ಈಗ ಆಲ್ರೆಡಿ. ಸ್ಪರ್ಮ್ ಅಟ್ಯಾಚ್ಮೆಂಟ್ ಆಗಿದೆ. ನೆಕ್ಸ್ಟ್ ನಮಗೆ ಕರೋನಾ ರೇಡಿಯೇಟಾ ಲೇಯರ್ ಬರುತ್ತೆ. ಹೌದಾ? ಇಲ್ಲಿ ನೋಡಲಿ, ಕರೋನಾ ರೇಡಿಯೇಟಾ ಇಟ್ ಮೇಡ್ ಬೈ ಗ್ರಾನುಲೋಸಾ ಸೆಲ್ಸನ್ನು ಬರ್ದಿದ್ದೀನಲ್ವಾ? ಗ್ರಾನುಲೋಸಾ ಸೆಲ್ಸಿಂದ ಕರೋನಾ ರೇಡಿಯೇಟಾ ಲೇಯರ್ ಆಗಿರುತ್ತೆ. ಕರೋನಾ ಪೆನಿಟ್ರೇಟಿಂಗ್ ಎಂಜೈಮ್ ವಿಚ್ ಆರ್ ರಿಲೀಸ್ಡ್ ಫ್ರಮ್ ದ ಆ್ಯಕ್ರೋಸೋಮಿಂದ ರಿಲೀಸ್ ಆಗಿರುವಂತಹ ಕೊರೋನಾ ಪೆನಿಟ್ರೇಟಿಂಗ್ ಎಂಜೈಮ್ ಏನು ಮಾಡುತ್ತೆ ಅಂದರೆ ಲೈಸಸ್ ದ ಕರೋನಾ ರೇಡಿಯೇಟಾ ಲೇಯರ್ನ ಲೈಸ್ ಮಾಡುತ್ತೆ, ಸಾಯಿಸ್ಬಿಡುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಸ್ಪರ್ಮ್ ಎಂಟರ್ ಇನ್ ಟು ದ ಜೋನಾ ಪೆಲುಸಿಡಾ ಲೇಯರ್. ಕೊರೋನಾ ರೇಡಿಯೇಟಾ ಅಂತೂ ಲೈಸ್ ಆಯಿತು. ಈಗ ಜೋನಾ ಪೆಲುಸಿಡಾ ಲೇಯರ್ ಎಂಟರ್ ಆಗುತ್ತೆ. ಈ ಜೋನಾ ಪೆಲುಸಿಡಾ ಲೇಯರ್ ಅಂತಂದರೆ ಆ್ಯಕ್ರೋಸೋಮ್ ರಿಲೀಸಸ್ ಹೈಡ್ರೋಲೈಟಿಕ್ ಎಂಜೈಮ್ ಆರ್ ಜೋನಾ ಲೈಸಿಂಗ್ ಎಂಜೈಮ್. ಆ್ಯಕ್ರೋಸೋಮಲ್ಲಿ ಏನು ರಿಲೀಸ್ ಆಗುತ್ತೆ? ಹೈಡ್ರೋಲೈಟಿಕ್ ಅಥವಾ ಜೋನಾ ಲೈಸಿಂಗ್ ಎಂಜೈಮ್ ರಿಲೀಸ್ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ಜೋನೋ ಪೆಲುಸಿಡಾ ಲೇಯರು ಸಹ ಲೈಸ್ ಆಗಿಬಿಡುತ್ತೆ. ಗೊತ್ತಾಯ್ತಾ? ಇದೇ ಆ್ಯಕ್ರೋಸೋಮಲ್ ರಿಯಾಕ್ಷನ್. ಕೊರೋನಾ ರೇಡಿಯೇಟರ್ ಲೇಯರು ಹೆಂಗೆ ಲೈಸ್ ಆಗುತ್ತೆ, ಆಮೇಲೆ ಜೋನಾ ಪೆಲುಸಿಡಾ ಲೇಯರು ಹೆಂಗೆ ಲೈಸ್ ಆಗುತ್ತೆ, ಅದೇ ಆ್ಯಕ್ರೋಸೋಮಲ್ ರಿಯಾಕ್ಷನಲ್ಲಿ ನಾವು ಓದೋದು. ನೆಕ್ಸ್ಟು ಸ್ಪರ್ಮ್ ಎಂಟರ್ ಇಂಟು ದ ಪೆರಿವೈಟ್ಲಿನ್ ಸ್ಪೇಸ್ ಬರುತ್ತೆ. ಆಮೇಲೆ ಪ್ಲಾಸ್ಮಾ ಮೆಂಬ್ರೇನ್ ಬರುತ್ತೆ. ಅದ್ರ ಒಳಗೆ ಕಾರ್ಟಿಕಲ್ ಗ್ರಾನ್ಯೂಲ್ಸ್ ಬರ್ತವೆ. ಅದ್ರ ಒಳಗಡೆ ಸೈಟೋಪ್ಲಾಸಮ್ ಬರುತ್ತೆ. ಡೀಪರ್ ಸೈಡಲ್ಲಿ ನ್ಯೂಕ್ಲಿಯಸ್ಸು, ಒಳಗಡೆ DNA ಇರುತ್ತೆ. ಫಸ್ಟ್ ಪ್ರೋಸೆಸ್ಸು ಆ್ಯಕ್ರೋಸೋಮಲ್ ರಿಯಾಕ್ಷನ್.
ಆಕ್ರೋಸೋಮಲ್ ರಿಯಾಕ್ಷನಲ್ಲಿ ಕೊರೋನಾ ರೇಡಿಯೇಟರ್ ಲೇಯರು ಗ್ರಾನ್ಯುಲೋಸಾ ಸೆಲ್ಸಿಂದ ಆಗಿರುತ್ತೆ. ದಿಸ್ ಆರ್ ಲೈಸ್ಡ್ ಬೈ ಎ ಕೊರೋನಾ ಪೆನೆಟ್ರೇಟಿಂಗ್ ಎಂಜೈಮ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಫ್ರಮ್ ದ ಆಕ್ರೋಸೋಮ್. ಜೋನಾ ಪೆಲುಸಿಡಾ ಲೇಯರ್ ಹೆಂಗೆ ಲೈಸ್ ಆಗುತ್ತೆ? ಯಾಕೆ ಅಂತಂದರೆ ಆಕ್ರೋಸೋಮ್ ರಿಲೀಸಸ್ ಹೈಡ್ರೋಲೈಟಿಕ್ ಎಂಜೈಮ್ ಆರ್ ಜೋನಾಲೈಸಿನ್ ಎಂಜೈಮ್. ಅದರಿಂದ ಏನಾಗುತ್ತೆ, ಜೋನಾ ಪೆಲುಸಿಡಾ ಲೇಯರು ಲೈಸ್ ಆಗುತ್ತೆ. ಇವೆರಡು ಲೇಯರ್ ಲೈಸ್ ಆದಮೇಲೆ ನಮಗೆ ನೆಕ್ಸ್ಟ್ ಲೇಯರು ಪೆರಿ ವೈಟ್ಲಿನ್ ಸ್ಪೇಸ್ ಸಿಗುತ್ತೆ. ಲೇಯರ್ ಅಲ್ಲ, ಸ್ಪೇಸ್ ಸಿಗುತ್ತೆ. ಆ ಸ್ಪೇಸನ್ನು ದಾಟ್ ಆದಮೇಲೆ ಪ್ಲಾಸ್ಮಾ ಮೆಂಬ್ರೇನ್ ಬರೋದು. ಈಗ ನೆಕ್ಸ್ಟ್ ರಿಯಾಕ್ಷನ್ ಏನಾಗುತ್ತೆ ಅಂತಂದರೆ ಕಾರ್ಟಿಕಲ್ ಗ್ರಾನ್ಯುಲ್ ರಿಯಾಕ್ಷನ್ ಅಂತ ಕರಿತೀವಿ. ನೋಡಿ, ಕಾರ್ಟಿಕಲ್ ಗ್ರಾನ್ಯುಲ್ ರಿಯಾಕ್ಷನ್. ಕಾರ್ಟಿಕಲ್ ಗ್ರಾನ್ಯುಲ್ಸ್ ರಿಯಾಕ್ಷನ್ ಅಂತಂದರೆ ನೋಡಿ, ಒಳಗಡೆ ಇಲ್ಲಿ ಪ್ಲಾಸ್ಮಾ ಮೆಂಬ್ರೇನ್ ಔಟರ್ಮೋಸ್ಟ್ ಲೇಯರ ಒಳಗಡೆ ಏನಿದೆ ಅಂತಂದರೆ ಕಾರ್ಟಿಕಲ್ ಗ್ರಾನ್ಯುಲ್ಸ್ ಇದ್ದಾವೆ. ಕಾರ್ಟಿಕಲ್ ಗ್ರಾನ್ಯುಲ್ಸ್ ಈಸ್ ಫ್ಯೂಸಸ್ ವಿತ್ ದ ಪ್ಲಾಸ್ಮಾ ಮೆಂಬ್ರೇನ್. ಔಟರ್ಮೋಸ್ಟು ಪ್ಲಾಸ್ಮಾ ಮೆಂಬ್ರೇನ್ ಇದೆ, ಒಳಗಡೆ ಕಾರ್ಟಿಕಲ್ ಗ್ರಾನ್ಯುಲ್ಸ್ ಇದ್ದಾವೆ. ಇವೆರಡು ಜೊತೆ ಫ್ಯೂಷನ್ ಆಗಿಬಿಟ್ಟು ಪ್ಲಾಸ್ಮಾ ಮೆಂಬ್ರೇನ್ ಜೊತೆ ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಈ ಫ್ಯೂಷನ್ ಆದಾಗ ಸ್ಪರ್ಮ್ ಏನಾಗುತ್ತೆ, ಈಸಿ ಪೆನೆಟ್ರೇಟ್ ಇನ್ ಟು ದ ಪ್ಲಾಸ್ಮಾ ಮೆಂಬ್ರೇನ್ ಒಳಗಡೆ ಈಸಿಯಾಗಿ ಬಂದುಬಿಡುತ್ತೆ. ನೆಕ್ಸ್ಟು ಕಾರ್ಟಿಕಲ್ ಗ್ರಾನ್ಯುಲ್ ಇನ್ನೊಂದು ಪ್ರೊಸೆಸ್ಗೆ ಹೆಲ್ಪ್ ಆಗುತ್ತೆ. ಇಟ್ ಪ್ರಿವೆಂಟ್ ಪಾಲಿಸ್ಪರ್ಮಿನ ಪ್ರಿವೆಂಟ್ ಮಾಡುತ್ತೆ. ಹೇಗೆ? ಸೆವೆರಲ್ ಸ್ಪರ್ಮ್ಸ್ ಎಂಟರ್ ಆಗೋದನ್ನ ಪ್ರಿವೆಂಟ್ ಮಾಡುತ್ತೆ. ಯಾವಾಗ ಕಾರ್ಟಿಕಲ್ ಗ್ರಾನ್ಯುಲ್ಸು ಪ್ಲಾಸ್ಮಾ ಮೆಂಬ್ರೇನ್ ಜೊತೆ ಫ್ಯೂಸ್ ಆಗಿ ಹೊರಗೆ ಬಂದವು, ಆವಾಗ ಇಟ್ ಹಾರ್ಡೆನ್ಸ್ ಜೋನಾ ಪೆಲುಸಿಡಾ. ಆವಾಗ ಏನಾಗುತ್ತೆ, ಜೆಲ್ಲಿ ಕೋಟ್ ಏನಿದೆ ತಿಕ್ಕಾಗ್ಬಿಡುತ್ತೆ. ಜೆಲ್ಲಿ ಕೋಟು ತಿಕ್ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ಫರ್ದರ್ ಸ್ಪರ್ಮ್ಸ್ ಎಂಟರ್ ಆಗೋಕ್ಕಾಗಲ್ಲ. ಪಾಲಿಸ್ಪರ್ಮಿ, ಸೆವೆರಲ್ ಸ್ಪರ್ಮ್ಸ್ ಎಂಟರ್ ಇನ್ ಟು ಅ ಎಗ್ ಇಸ್ ಪ್ರಿವೆಂಟೆಡ್ ಬೈ ಕಾರ್ಟಿಕಲ್ ಗ್ರಾನ್ಯುಲ್ ರಿಯಾಕ್ಷನ್. ಒಳಗಡೆ ಏನಿರುತ್ತೆ, ನ್ಯೂಕ್ಲಿಯಸ್ ಇರುತ್ತೆ. ಅದಕ್ಕಿಂತ ಹೊರಗಡೆ ಸೈಟೋಪ್ಲಾಸ್ಮಲ್ಲಿ ಏನಿರುತ್ತೆ, ಸೆಲ್ ಆರ್ಗನಲ್ಸ್ ಇರ್ತಾವಲ್ಲ, ಇದೇ ಕಾರ್ಟಿಕಲ್ ಗ್ರಾನ್ಯುಲ್ ರಿಯಾಕ್ಷನ್. ಕಾರ್ಟಿಕಲ್ ಗ್ರಾನ್ಯುಲ್ ರಿಯಾಕ್ಷನ್ ಅಂದರೆ ಏನು ಬರೀತೀರಾ? ಕಾರ್ಟಿಕಲ್ ಗ್ರಾನ್ಯುಲ್ಸ್ ಆರ್ ಫ್ಯೂಸಸ್ ವಿತ್ ಅ ಪ್ಲಾಸ್ಮಾ ಮೆಂಬ್ರೇನ್. ಇಟ್ ಹೆಲ್ಪ್ಫುಲ್ ಫಾರ್ ಪೆನೆಟ್ರೇಷನ್ ಆಫ್ ಸ್ಪರ್ಮ್ ಹೆಡ್ ಇನ್ ಟು ಸೈಟೋಪ್ಲಾಸಮ್. ಇಷ್ಟೇ. ಈಗ ನೋಡಿರಿ, ಥರ್ಡ್, ಸ್ಪರ್ಮ್ ಆ್ಯಂಡ್ ಎಗ್ ನ್ಯೂಕ್ಲಿಯಸ್ ಫ್ಯೂಷನ್. ಸ್ಪರ್ಮ್ ಮತ್ತು ಎಗ್ ನ್ಯೂಕ್ಲಿಯಸ್ ಫ್ಯೂಷನ್ ಅಂತ ಕರೀತಾರೆ. ನೋಡಿ, ಸ್ಪರ್ಮ್ ಹೆಡ್ಡು ಒಳಗಡೆ ಬಂದಿದೆ. ಒಳಗಡೆ ಬಂದಾಗ ಎಗ್ ನ್ಯೂಕ್ಲಿಯಸ್ ಇದೆ, ಆಮೇಲೆ ಸ್ಪರ್ಮ್ ನ್ಯೂಕ್ಲಿಯಸ್. ಎರಡರಲ್ಲೂ ಏನಿದೆ, 23 ಕ್ರೋಮೋಸೋಮ್ ಇದ್ದಾವೆ. ಸ್ಪರ್ಮ್ ಮತ್ತು ಎಗ್ ನ್ಯೂಕ್ಲಿಯಸ್ ಫ್ಯೂಷನ್ ಆಯಿತು, ಗೊತ್ತಾಯ್ತಾ? ಫ್ಯೂಷನ್ ಆದಮೇಲೆ ಇಲ್ಲೇನಾಗ್ತಿದೆ, 46 ಬಂತು. ಜೈಗೋಟಾದ 46 ತಾನೇ ಬರಬೇಕು. ಸ್ಪರ್ಮಿಂದ 23 ಕ್ರೋಮೋಸೋಮ್ಸು, ಎಗ್ಗಿನ 23 ಕ್ರೋಮೋಸೋಮ್ಸು, ಜೈಗೋಟಲ್ಲಿ 46 ಕ್ರೋಮೋಸೋಮ್ಸು. ಆಮೇಲೆ ನಾನೇನು ಹೇಳಿದೆ, ಸ್ಪರ್ಮಲ್ಲಿ ಸೆಂಟ್ರಿಯೋಲ್ಸ್, ಪ್ರಾಕ್ಸಿಮಲ್ ಡಿಸ್ಟಲ್ ಸೆಂಟ್ರಿಯೋಲ್ಸು ಬಂದಿರ್ತವೆ ಅಂತ ಹೇಳಿದೆ. ಅದಕ್ಕೆ ಅವು ಯಾತಕ್ಕೆ ಬಂದಿರಬೇಕು ಅಂತಂದರೆ, ಸೆಂಟ್ರಿಯೋಲ್ ಫಾರ್ಮ್ ಸ್ಪರ್ಮ್ ಸ್ಪಿಂಡಲ್ ಫೈಬರ್. ಸೆಂಟ್ರಿಯೋಲ್ ಎಲ್ಲಿಂದ ಸ್ಪರ್ಮಿಂದ ಬಂದಿರುತ್ತಲ್ವ, ಅವು ಸ್ಪಿಂಡಲ್ ಫೈಬರ್ ಫಾರ್ಮೇಷನ್ಗೆ ಹೆಲ್ಪ್ ಮಾಡ್ತವೆ. ಇಲ್ಲಿ ನೋಡಿರಿ, ಇಲ್ಲಿ ಇವಕ್ಕೆ ಸ್ಪಿಂಡಲ್ ಫೈಬರ್ಸ್ ಅಂತಾರೆ. ಮೈಕ್ರೋಟ್ಯೂಬ್ಯೂಲ್ಸಿಂದ ಆಗಿರ್ತವೆ, ಗೊತ್ತಾಯ್ತಾ? ಇಲ್ಲಿ ಲಾಸ್ಟಿಗಿರೋದು ಆಸ್ಟರ್, ನಾನು ಬರೆದಿದ್ದೀನಲ್ಲ, ಇದೇ ಆಸ್ಟರ್. ಇವು ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಅದಾವ, ಸ್ಪಿಂಡಲ್ ಫೈಬರ್ಸ್. ಒಳಗಡೆ ಇರೋದು ಕ್ರೋಮೋಸೋಮ್ಸ್ ಏನಂದ್ರೆ 46 ಕ್ರೋಮೋಸೋಮ್ಸು ಈಕ್ವಟೋರಿಯಲ್ ಲೈನಲ್ಲಿ ಅರೇಂಜ್ ಆಗಿರ್ತವೆ. ಫರ್ದರ್ ಡಿವಿಷನ್ನ ನಾವು ಆಮೇಲೆ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ಇಲ್ಲಿ ಸ್ಪಿಂಡಲ್ ಫೈಬರ್ಸ್ ಏನಿರ್ತಾವಲ್ಲ, ಅವು ಎದರಿಂದ ಆಗಿರ್ತವೆ ಅಂತಂದರೆ ಸೆಂಟ್ರಿಯೋಲ್ ವಿಚ್ ಆರ್ ಕಮ್ ಫ್ರಮ್ ದ ಸ್ಪರ್ಮಲ್ಲಿ ಸೆಂಟ್ರಿಯೋಲ್ ನೋಡಿದಿರಲ್ಲ, ಆ ಸೆಂಟ್ರಿಯೋಲ್ನೇ ಸ್ಪಿಂಡಲ್ ಫೈಬರ್ನ ಫಾರ್ಮೇಷನ್ ಮಾಡೋದು. ಅವು ಎದರಿಂದ ಆಗಿರ್ತವೆ, ಮೈಕ್ರೋಟ್ಯೂಬ್ಯೂಲ್ಸಿಂದ ಆಗಿರ್ತವೆ. ಇಸ್ ಇಸ್ ಕ್ಲಿಯರ್? ನಾವು ಫರ್ಟಿಲೈಜೇಷನಲ್ಲಿ ಏನೇನು ಓದ್ತೀವಿ, ಫರ್ಟಿಲೈಜೇಷನಲ್ಲಿ ಮೊದಲು ಏನು ಓದ್ತಿದ್ವಿ ಅಂತಂದರೆ ಆಕ್ರೋಸೋಮಲ್ ರಿಯಾಕ್ಷನ್ನ ಓದ್ತಿದ್ವಿ. ಆಕ್ರೋಸೋಮಲ್ ರಿಯಾಕ್ಷನಲ್ಲಿ 2 ಲೇಯರ್ ಲೈಸಿಸ್ ಆಯಿತು. ನೆಕ್ಸ್ಟು ಕಾರ್ಟಿಕಲ್ ಗ್ರಾನ್ಯುಲ್ ರಿಯಾಕ್ಷನಲ್ಲಿ ಕಾರ್ಟಿಕಲ್ ಗ್ರಾನ್ಯುಲ್ಸು ಪ್ಲಾಸ್ಮಾ ಮೆಂಬ್ರೇನ್ ಜೊತೆ ಫ್ಯೂಸ್ ಆಗಿಬಿಟ್ಟು ಈಸಿ ಪೆನೆಟ್ರೇಷನ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಪಾಲಿಸ್ಪರ್ಮಿನು ಪ್ರಿವೆಂಟ್ ಮಾಡುತ್ತೆ. ನೆಕ್ಸ್ಟ್ ಒನ್ನು ಸ್ಪರ್ಮ್ ಎಗ್ ನ್ಯೂಕ್ಲಿಯಸ್ ಫ್ಯೂಷನ್, ಆ್ಯಂಫಿಮಿಕ್ಸಿಸ್ ಅಂತ ಕರಿತೀವಿ. ಸ್ಪರ್ಮ್ ಮತ್ತು ಎಗ್ ನ್ಯೂಕ್ಲಿಯಸ್ ಫ್ಯೂಷನ್ ಆಗೋದಕ್ಕೆ ಆ್ಯಂಫಿಮಿಕ್ಸಿಸ್ ಅಂತ ಕರಿತೀವಿ. ಹೆಂಗೆ ಫ್ಯೂಷನ್ ಆಯಿತು, ಆಮೇಲೆ ಸ್ಪಿಂಡಲ್ ಫೈಬರ್ ಏನು ಸೆಂಟ್ರಿಯೋಲು ಸ್ಪರ್ಮಿಂದ ಬಂದಿರುತ್ತಲ್ಲ, ದಟ್ ಫಾರ್ಮ್ ಅ ಸ್ಪಿಂಡಲ್ ಫೈಬರ್ ಇನ್ ದ ಫರ್ದರ್ ಡೆವಲಪಿಂಗ್ ಜೈಗೋಟ್. ಗೊತ್ತಾಯ್ತಾ? ದಿಸ್ ಈಸ್ ದ ಫರ್ಟಿಲೈಜೇಷನ್ ಪ್ರೋಸೆಸ್. ಥ್ಯಾಂಕ್ ಯು ಸೋ ಮಚ್.